ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ. ನಟ ಜಗ್ಗೇಶ್ ಅವರು ಪತ್ನಿ ಪರಿಮಳ ಬಗ್ಗೆ ವಿಶೇಷ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಅಲ್ಲಿ ಅವರ ಪತ್ನಿಯ ಕಾಯಿಲೆ ನರೇಂದ್ರ ಮೋದಿ ಅವರೇ 20 ನಿಮಿಷ ಮಾತನಾಡಿಸಿದ ಕುರಿತು ಪ್ರಸಂಗವನ್ನು ಜಗ್ಗೇಶ್ ಹೇಳಿಕೊಂಡಿದ್ದಾರೆ. ಪರಿಮಳ ಅವರು ಸದ್ಯ ಡಯಾಟಿಷಿಯನ್ ಆಗಿ ಗುರುತಿಸಿಕೊಂಡಿದ್ದಾರೆ. ಈಗಾಗಲೇ ಪರಿಮಳ ಜಗ್ಗೇಶ್ ಅವರು ಅನೇಕರಿಗೆ ತೂಕ ಇಳಿಕೆ ಏರಿಕೆಯ ಸಹಾಯವಾಗುವ ಸಲಹೆ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಅವರಿಗೊಂದು ಉತ್ತಮ ಜೀವನ ಶೈಲಿ ನಿರ್ವಹಣೆಗೆ ಸಹಾಯ ಮಾಡ್ತಿದ್ದಾರೆ. ಪರಿಮಳ ಅವರು 10ನೇ ತರಗತಿಯಲ್ಲಿದ್ದಾಗ ನನ್ನ ಮಡದಿಯಾದಳು. ನನ್ನನ್ನು ದಯಮಾಡಿ ಓದಿಸಿ ಎಂದು ಅವಳು ಬೇಡಿಕೆ ಇಟ್ಟಳು. ಮರು ಮಾತನಾಡದೆ ಆಗಬಹುದು ಎಂದೆ. ಅವಳ ಓದು ಇನ್ನೂ ಮುಗಿದಿಲ್ಲ ಎಂದು ಜಗ್ಗೇಶ್ ಹೇಳಿದ್ದಾರೆ. ಪರಿಮಳಗೆ 28ನೇ ವಯಸ್ಸಿಗೆ ಬಂದ ಸಕ್ಕರೆ ಕಾಯಿಲೆ ಬೇರೆ ಯಾರಿಗಾದರೂ ಬಂದಿದ್ದರೆ ಕೊರಗಿ ಕೂರುತ್ತಿದ್ದರು. ಆದರೆ ಪರಿಮಳ ಧೃತಿಗೆಡದೆ ಕಾಯಿಲೆ ನಿಯಂತ್ರಣ ಮಾಡಿಕೊಳ್ಳುವ ವಿಧಾನ ಕಲಿತು ಅದರೊಟ್ಟಿಗೆ ಆರೋಗ್ಯವಾಗಿ ಜೀವಿಸಿದಳು ಎಂದು ಜಗ್ಗೇಶ್ ಹೇಳಿದರು. ಪರಿಮಳ ಸ್ವಾರ್ಥಿಯಾಗದೆ ತಾನು ಕಲಿತಿದ್ದನ್ನು ಅನ್ಯರಿಗೆ ಮಾರ್ಗದರ್ಶನ ಮಾಡಲು ಸಂಕಲ್ಪ ಮಾಡಿ ಪುಟ್ಟ ಜಾಗದಲ್ಲಿ ಶ್ರದ್ಧೆಯ ಪ್ರಯತ್ನ ಮಾಡಿ ಇಂದು ಸಾಧಕಿಯಾದಳು ಎಂದು ಜಗ್ಗೇಶ್ ಹೇಳಿದರು. ಪರಿಮಳಳ ಸಾಧನೆ ತಿಳಿದು ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರು ಸುಮಾರು 20 ನಿಮಿಷಗಳ ಕಾಲ ಅವಳ ಜೊತೆ ಮಾತನಾಡಿದರು. ಅಷ್ಟೇ ಅಲ್ಲದೆ ಅಮಿತ್ ಶಾ, ನಿತಿನ್ ಗಡ್ಕರಿ ಅವರಿಗೆ ಭೇಟಿ ಮಾಡಿಸಿದರು ಎಂದು ಜಗ್ಗೇಶ್ ಸ್ವತಃ ಹೇಳಿಕೊಂಡಿದ್ದಾರೆ. ಇಂದು ಪರಿಮಳಗೆ ಅನೇಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ನೀಡಿದ್ದು ನೋಡಿ ಎದೆ ಉಬ್ಬಿತು. ಇಂದು ಪರಿಮಳ ಅವರು ದೇಶ ವಿದೇಶ ಪ್ರವಾಸ, ಉಪನ್ಯಾಸ ಮಾಡುತ್ತಾ ಅನೇಕ ವಾಹಿನಿಯರಿಗೆ ದಾರಿದೀಪವಾಗಿದ್ದಾರೆ. SSLCಯಿಂದ ಇಂದಿನವರೆಗೂ ಪರಿಮಳ ಅವಳನ್ನು ನೋಡಿದಾಗ ನನಗೆನಿಸಿದ್ದು ಒಂದೇ, ಶ್ರಮಪಟ್ಟವರು ಗೆದ್ದೇ ಗೆಲ್ತಾರೆ, ಇತಿಹಾಸದಲ್ಲಿ ಉಳಿತಾರೆ. ನನ್ನ ಹೆಂಡತಿ ಪರಿಮಳ ಡಾಕ್ಟರೇಟ್ ಕೂಡ ಪಡೆದಿದ್ದಾರೆ.